ಆತನಿಗೆ ಜಸ್ಟ್ 28 ವರ್ಷ. ಭಾನುವಾರವಷ್ಟೇ ಪ್ರೀತಿಸಿದ ಹುಡುಗಿ ಜೊತೆ ಸಪ್ತಪದಿ ತುಳಿದಿದ್ದ. ಆದ್ರೆ ವಿಧಿಯಾಟ ನೋಡಿ ಮದುವೆಯಾದ 2ನೇ ದಿನಕ್ಕೆ ಹುಡುಗನ ಪ್ರಾಣ ಹೋಗಿದೆ. ಮುಂಜಾನೆ ಹೊತ್ತಲ್ಲಿ ಅರಮನೆ ಅಂಗಳದಲ್ಲಿ ಕೈ ಹಿಡ್ಕೊಂಡು ಹೋಗ್ತಿದ್ರೆ ಮೈಸೂರು ಜನರ ಕಣ್ಣೆಲ್ಲ ಇವರ ಮೇಲೆಯೇ ಬಿದ್ದಿದ್ವು. ಏನು ಮುದ್ದಾಗಿದೆ ಜೋಡಿ, ಮೇಡ್ ಫಾರ್ ಈಚ್ ಅದರ್ ಅಂತ 10 ಜನ ಕೊಂಡಾಡಿದ್ರು. ನನಗೆ ನೀನು ನಿನಗೆ ನಾನು ಅಂತ ಜೀವಕ್ಕೆ ಜೀವ ಅಂತಿದ್ದ ಈ ಜೋಡಿ ಪ್ರೀತಿಸಿ ಮದುವೆಯನ್ನೂ ಆಗಿದ್ರು. ಭಾನುವಾರವಷ್ಟೇ ಹಸೆಮಣೆ ಏರಿದ ಜೋಡಿಗೆ 100 ಜನ ಬಂದು ಹರಸಿ ಹಾರೈಸಿ ಹೋಗಿದ್ರು. ಆದ್ರೆ ವಿಧಿಯಾಟ ಹೇಗಿದೆ ನೋಡಿ. ಇವರ ಖುಷಿಯನ್ನ ಆ ಭಗವಂತನಿಗೂ ಸಹಿಸಿಕೊಳ್ಳೋದಕ್ಕೆ ಆಗ್ಲಿಲ್ವೇನೋ. ಮದುವೆಯಾದ 2 ದಿನಕ್ಕೆ ಶಶಾಂಕ್ ಸಾವಿನ ಮನೆಗೆ ಹೋಗಿದ್ದಾನೆ. ಅರಶಿಣದ ಮೈ ಆರುವುದಕ್ಕೂ ಮೊದಲೇ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ. ಮದುವೆಯಾದ 2 ದಿನಕ್ಕೆ ಜೀವ ಬಿಟ್ಟ ವರ. ಮದುವೆ ಸಂಭ್ರಮದ ಮನೆಯಲ್ಲೀಗ ಸ್ಮಶಾನ ಮೌನ. ಹೀಗೆ ಕಟ್ಟಿದ್ದ ಕಂಕಣ ತೆಗೆದಿರಲಿಲ್ಲ, ಅರಶಿಣದ ಮೈ ಆರಿರಲಿಲ್ಲ, ಮನೆ ಮುಂದೆ ಹಾಕಿದ್ದ ಚಪ್ಪರದ ತೋರಣ ಕೂಡ ಆರಿರಲಿಲ್ಲ. ಅಷ್ಟರಲ್ಲಾಗಲೇ ಆ ವಿಧಿ ಅನ್ನೋ ದೂತನಿಗೆ ಅದೇನು ಅರ್ಜೆಂಟ್ ಇತ್ತೋ ಏನೋ, ಮದುವೆಯಾಗಿ 2 ದಿನ ಸಂಸಾರ ಮಾಡೋದ್ರೊಳಗೆ ಕರ್ಕೊಂಡು ಹೋಗಿದ್ದಾನೆ. ಮದುವೆ ಅನ್ನೋ ಬಂಧ ಬೆಸೆದುಕೊಂಡ 48 ಗಂಟೆಯಲ್ಲಿ ಎಲ್ಲವೂ ಸರ್ವನಾಶವಾಗಿ ಹೋಗಿದೆ. ಬಲಗಾಲಿಟ್ಟು ಮನೆ ತುಂಬಿದ್ದ ಹೆಣ್ಮಗಳ ಬಾಳಲ್ಲಿ ಕತ್ತಲು ಆವರಿಸಿದೆ. ಈತನ ಹೆಸರು ಶಶಾಂಕ್ ಅಂತ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ನಿವಾಸಿ. ಜಸ್ಟ್ 28 ವರ್ಷ ಅಷ್ಟೇ. ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಶಶಾಂಕ್ಗೆ ಅಲ್ಲೇ ಪ್ರೀತಿ ಚಿಗುರಿತ್ತು. ಜಾತಿ ಆಸ್ತಿ ಅಂತಸ್ತಿನ ಗಡಿ ಮೀರಿ ಪ್ರೀತಿ ಮಾಡಿದ್ದ. ಜಾರ್ಖಂಡ್ ಮೂಲದ ಅಶ್ನಾ ಅನ್ನೋ ಯುವತಿಯನ್ನ ಮನಸಾರೆ ಇಷ್ಟಪಟ್ಟಿದ್ದ. ಈಕೆ ಕೂಡ ಶಶಾಂಕ್ನ ಪ್ರೀತಿಯಲ್ಲಿ ಬಂಧಿಯಾಗಿ ಹೋಗಿದ್ಲು. ಹೀಗಾಗಿ 2 ಮನೆಯವರನ್ನ ಒಪ್ಪಿಸಿ ಮದುವೆಯನ್ನೂ ಆಗಿದ್ರು. ಕಳೆದ ಭಾನುವಾರವಷ್ಟೇ ಮೈಸೂರಿನ ಖಾಸಗಿ ರೆಸಾರ್ಟ್ನಲ್ಲಿ ಅದ್ಧೂರಿ ಮದುವೆ ನಡೆದಿತ್ತು. ಸಂಜೆ ಮಗ ಸೊಸೆಯನ್ನ ಮನೆ ತುಂಬಿಸಿಕೊಂಡಿದ್ದ ಹೆತ್ತವರು ಖುಷಿಯಲ್ಲಿ ತೇಲಾಡ್ತಿದ್ರು. ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಶನಿವಾರ ನೈಟ್ ರಿಸೆಪ್ಷನ್ ಆಗಿ ಭಾನುವಾರ ಬೆಳಗ್ಗೆ ಮದುವೆ ಆಯಿತು. ಈಗ 2 ದಿವಸ ಆಗಿದೆ, 3 ದಿವಸ ಮದುವೆ ಆಗಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ಸ್ ಮಾಡಿ ಮದುವೆ ಆದ. ತುಂಬ ಮನಸ್ಸಿಗೆ ಹತ್ರವಾದವ್ರನ್ನಷ್ಟೇ ಕರೆದಿದ್ದೀವಿ ಕಾಪಿ ಅಂತ ಅಂದ್ಬಿಟ್ಟು ಫೋನ್ ಮಾಡಿ ಹೇಳ್ದ. ಅವನು ಮದುವೆಗೆ ಇನ್ವೈಟ್ ಮಾಡಿದಾಗ ತುಂಬ ನನ್ನ ಮನಸ್ಸಿಗೆ ಯಾರ್ಯಾರು ಹತ್ರವಾಗಿರ್ತಾರೆ ಅವ್ರನ್ನಷ್ಟೇ ಕರೆದಿದ್ದೀನಿ, ಯಾರನ್ನೂ ಜಾಸ್ತಿ ಜನ ಕರೆದಿಲ್ಲ ಅಂದ. ಮದುವೆ ದಿನವೇ ಸ್ವಲ್ಪ ಚಳಿ ಜ್ವರ ಇತ್ತಂತೆ. ಮದುವೆ ಕಾರ್ಯ ಮುಗಿದ್ಮೇಲೆ ತೋರಿಸಿದ್ರಾಯ್ತು ಅಂದ್ಕೊಂಡಿದ್ರು. ಮದುವೆ ಶಾಸ್ತ್ರ ಅಂದಮೇಲೆ 2-3 ದಿನ ಬ್ಯುಸಿಯಾಗಿದ್ದೇ ಇರ್ತಾರೆ. ಹಾಗಾಗಿಯೇ ಏನೋ ಆಸ್ಪತ್ರೆ ಕಡೆ ಹೋಗೋದಕ್ಕಾಗಿರಲಿಲ್ಲ. ನಿನ್ನೆವರೆಗೂ ಶಶಾಂಕ್ ಖುಷಿಯಾಗಿಯೇ ಇದ್ದ. ಆದ್ರೆ ಸಂಜೆ ಹೊತ್ತಿಗೆ ಏಕಾಏಕಿ ಎದೆನೋವು ಕಾಣಿಸ್ಕೊಂಡಿದೆ. ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ರೂ ಪ್ರಯೋಜನವಾಗಿಲ್ಲ. ಕಾರ್ಡಿಯಾಕ್ ಅರೆಸ್ಟ್ನಿಂದ ಆಸ್ಪತ್ರೆಯಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ಅಲ್ಲಿ ನೋಡಿದ್ರೆ ಮದುವೆ ಆಗಿ 2 ದಿವಸಕ್ಕೆ ದೇವ್ರು ಬಿಟ್ಕೊಟ್ಟಿಲ್ಲ ಅವನ್ನ. ಮದುವೆ ದಿನ ಕೂಡ ಹೇಳ್ದಾನ, ಒಂದು ಸ್ವಲ್ಪ ಜ್ವರ ಇದೆ ಕಣೋ, ಸ್ವಲ್ಪ ಸುಸ್ತಾಗ್ತಿದೆ ಅಂತ. ಮುಗಿದ ತಕ್ಷಣ ಫಸ್ಟ್ ಹೋಗಿ ತೋರಿಸ್ಕೊಳ್ಳೋ, ಚೆಕ್ ಮಾಡಿಸ್ಕೊಳ್ಳೋ ಅಂತಲೂ ಹೇಳಿದ್ವಿ. ಹ್ಞೂ ಅಂತ ಅಂದ. ಅದಾದ್ಮೇಲೆ ಎಲ್ಲ ಮುಗೀತು, ಚೆನ್ನಾಗಾಯ್ತು. ಮದುವೆ ಇದೆ ಏನು ತೊಂದರೆ ಆಗಿಲ್ಲ, ಎಲ್ಲ ಚೆನ್ನಾಗಾಯಿತು. ಸಡನ್ನಾಗಿ ನಿನ್ನೆ ಸಂಜೆ ನೈಟ್ ನೋಡಿದ್ರೆ ಈ ಥರ ವಿಚಾರ ಕೇಳ್ಪಟ್ವಿ. ಸೊ ಇದನ್ನು ನಮಗೂ ಅರ್ಗಿಸ್ಕೊಳ್ಳೋಕೆ ಆಗ್ತಿಲ್ಲ, ಏನಾಗ್ತಿದೆ ಅಂತ ಅಂದ್ಬಿಟ್ಟು. ಶಶಾಂಕ್ ಸಾವಿನ ಸುದ್ದಿ ಗೊತ್ತಾಗ್ತಿದ್ದಂತೆ ಇಡೀ ಕುಟುಂಬವೇ ಕುಸಿದೋಗಿದೆ. ಮದುವೆಯಾದ 2 ದಿನಕ್ಕೆ ಮನೆ ಮಗ ಸತ್ತೋದ ಅಂದ್ರೆ ಹೆತ್ತವರ ಪರಿಸ್ಥಿತಿ ಹೇಗಿರಬೇಡ ಹೇಳಿ. ಶಶಾಂಕ್ ಬದುಕಲ್ಲಿ ಮೋಸದಾಟವಾಡಿದ ಜವರಾಯ ಈ ಹೆಣ್ಮಗಳ ಬದುಕನ್ನೇ ಕಗ್ಗತ್ತಲು ಮಾಡಿದ್ದಾನೆ. ಸುನಿಲ್ ಗೌಡ, ನ್ಯೂಸ್ 18, ಮಂಡ್ಯ.